ಈಗ ಆಲ್ರೆಡಿ ಸ್ಪರ್ಶ ಹಾಸ್ಪಿಟಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ಅವರ ಪತ್ನಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡುವಂಥ ಕೆಲಸ ಆಗುತ್ತೆ. ನೋಡಿ, ಈಗ ಅವರ ಮನೆ ಏನಿದೆ ದಾವಣಗೆರೆಯಲ್ಲಿರುವಂಥ ನಿವಾಸದ ಬಳಿ ರಾತ್ರಿ ಆದರೂ ಕೂಡ ಅಲ್ಲಿ ಅವ್ರ ಮನೆ ಮುಂದೆ ಸೇರ್ತಾ ಇರುವಂಥ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ, ಅವರನ್ನು ಬಹಳ ಇಷ್ಟಪಡ್ತಾ ಇದ್ರು. ಅವರು ಆಸ್ಪತ್ರೆಯಿಂದ ಬೇಗ ಗುಣಮುಖರಾಗಿ ಆಚೆ ಬರಲಿ ಅಂತೇಳಿ. ಆಮೇಲೆ ಇತ್ತೀಚೆಗಷ್ಟೇ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಲ್ಲ ಸಲ್ಲದ ಫೇಕ್ ನ್ಯೂಸ್ಗಳು ಕೂಡ ಸ್ಪ್ರೆಡ್ ಆಗಿತ್ತು. ಆಗ ಸ್ವತಃ ಎಸ್ ಮಲ್ಲಿಕಾರ್ಜುನ್ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದರು, ಇಲ್ಲ ಆ ಥರದ್ದು ಯಾವುದೇ ಸುದ್ದಿಗಳನ್ನು ನಂಬಬೇಡಿ, ಅವರು ಆರೋಗ್ಯವಾಗಿದ್ದಾರೆ, ಚೇತರಿಸ್ಕೊಂಡಿದ್ದಾರೆ ಅಂಥೇಳಿ. ಬಟ್ ಈ ಬಾರಿ ಅವರು ಹಾಸ್ಪಿಟಲಿಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಬೇಗ ಅವರು ವಾಪಸ್ ಬರಲಿ, ಗುಣಮುಖರಾಗಿ ಬರಲಿ ಅಂಥೇಳಿ ಎಲ್ಲರೂ ಕೂಡ ಪ್ರೇ ಮಾಡ್ತಾಯಿದ್ರು. ಬಟ್ ಆದರೆ ಆ ಪ್ರಾರ್ಥನೆಗಳು ಯಾವುದೂ ಕೂಡ ಫಲ ಕೊಡಲಿಲ್ಲ. ಕಾರಣ, ಸುದೀರ್ಘವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಗಳನ್ನು ಕೊಟ್ಟಿದ್ದಂತಹ ಹಿರಿಯ ಮುತ್ಸದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ. ಯಾರಾದರೂ ಇದ್ದಾರೆ ಹಿರಿಯ ಶಾಸಕರು ಅಂತ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಶಾಮನೂರು ಶಿವಶಂಕರಪ್ಪ ಅವರು. ಲಿಂಗಾಯತ ನಾಯಕರಲ್ಲೇ ಮುಂಚೂಣಿ ಹೋರಾಟಗಾರ. ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗಲಿ, ಸಮಸ್ಯೆ ಆಗಲಿ, ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಮೊದಲಿಗರವರು. ಗಟ್ಟಿ ಧ್ವನಿ, ತಮ್ಮ ಸಮಾಜದ ಪರವಾಗಿ ಬಡಬಗ್ಗರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಿದ್ದು. ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ವೀರಶೈವ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಗಟ್ಟಿ ಧ್ವನಿಯಾಗಿ ನಿಂತ್ಕೊಳ್ತಾ ಇದ್ದರು. ಆ ವೇದಿಕೆಗಳಲ್ಲೆಲ್ಲ ಅವರು ನೇರ ನುಡಿ. ಆಮೇಲೆ ಎಲ್ರಿಗೂ ಇಷ್ಟ ಆಗ್ತಾ ಇದ್ದಂತಹ ವ್ಯಕ್ತಿತ್ವ ಅಂತ ಅಂದರೆ ನೇರ ನುಡಿ. ಯಾಕಂತಂದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಪರ್ಸ್ನಾಲಿಟಿನೇ ಅವ್ರದ್ದಲ್ಲ. ಏನು ಅನಿಸುತ್ತೆ ಸ್ಟ್ರೈಟ್ ಟು ದ ಪಾಯಿಂಟ್ ಮಾತಾಡ್ತಾಯಿದ್ರು. ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತಾಯಿದ್ರು. ಇದನ್ನು ಹೊರತುಪಡಿಸಿದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ಬಹಳಷ್ಟು ವಿಚಾರಗಳಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಕೊಟ್ಟಿರುವಂಥ ಕೊಡುಗೆ ಆಗಿರ್ಬೋದು, ಉದ್ಯಮ ಕ್ಷೇತ್ರದಲ್ಲಾಗಿರ್ಬೋದು. ಆಮೇಲೆ ಯಾರೇ ಕಷ್ಟ ಅಂಥೇಳಿ ಅವ್ರ ಹತ್ರ ಬಂದರೆ ಯಾವತ್ತೂ ಕೂಡ ಬರಿಗೈಯಲ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ. ಆ ಥರದ ವ್ಯಕ್ತಿತ್ವ ಇದ್ದಿದ್ದು. ಅದೇ ಕಾರಣಕ್ಕೇ ಅವರು ಎಲ್ಲರನ್ನೂ ಕೂಡ ಅಷ್ಟು ಇಷ್ಟಪಡ್ತಾಯಿದ್ರು. ಆಮೇಲೆ ಅವರನ್ನು ಅಷ್ಟು ಹಚ್ಕೊಳ್ಳೋದಕ್ಕೆ ಅವ್ರ ಮನಸ್ಸಲ್ಲೊಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಅಂದರೆ ಕಾರಣ, ಅವರು ನಡ್ಕೊಳ್ತಾ ಇದ್ದಂಥ ರೀತಿ, ಅವರಿಗಿದ್ದಂತಹ ಕಾಳಜಿ, ಸಮಾಜದ ಬಗ್ಗೆ ಅವರಿಗಿದ್ದಂತಹ ಪ್ರೀತಿ, ಗೌರವ, ಮುತುವರ್ಜಿ, ಇದೆಲ್ಲವೂ ಕೂಡ ಅವರನ್ನು ಭಾಳಷ್ಟು ಜನ ಇಷ್ಟಪಡೋದಕ್ಕೆ ಕಾರಣ ಆಗ್ತಾಯಿತ್ತು. ನಿಜಕ್ಕೂ ಕಾಂಗ್ರೆಸ್ಗೆ ಒಂದು ದೊಡ್ಡ ಕೊಂಡಿನೇ ಕಳಚಿ ಬಿದ್ದಿದೆ. ಯಾಕಂತಂದರೆ ಯಾವತ್ತಿಗೂ ಕೂಡ ಪಕ್ಷದ ವಿಚಾರಕ್ಕಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಡಿಮ್ಯಾಂಡ್ಸ್ಗಳನ್ನು ಮಾಡೋದು, ಇದು ಯಾವುದೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಮಾಡ್ತಾ ಇರಲಿಲ್ಲ. ಈಗ ಒಂದು ಕಡೆ ಆಸ್ಪತ್ರೆಗೆ ಗಣ್ಯರು ಭೇಟಿ ಕೊಡ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ಬರು ಹೋಗ್ತಾ ಇದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ. ಮತ್ತೊಂದು ಕಡೆ ಅವರ ದಾವಣಗೆರೆ ನಿವಾಸದ ಬಳಿ ಅಭಿಮಾನಿಗಳ ದಂಡೆ ಆಗಮಿಸ್ತಾ ಇದೆ. ರಾತ್ರಿ ಆದರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮನೆ ಬಳಿ ಜನ ಬರ್ತಾ ಇದ್ದಾರೆ, ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ, ಗೇಟ್ ಮುಂದೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ. ಯಾಕಂತಂದರೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರಲ್ಲ, ಅದು ಒಂದು ನೇರವಾಗಿ ದಾವಣಗೆರೆಗೆ, ಹುಟ್ಟೂರಿಗೆ ತೆಗೆದುಕೊಂಡು ಹೋದರೆ ಅಲ್ಲಿ ಬೇಕಾದಂಥ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಾದ ಬಳಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸುವಂಥ ಕೆಲಸ ಆಗುತ್ತೆ. ಬಟ್ ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮುಂದಿನ ಕಾರ್ಯಗಳ ಬಗ್ಗೆ ಅಧಿಕೃತವಾದಂಥ ಮಾಹಿತಿ ಸಿಗುತ್ತೆ. ಆಮೇಲೆ ನೆಕ್ಸ್ಟಿಗೆ ಏನೇನು ಆಗುತ್ತೆ, ಮುಂದಿನ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಕೆಲವೇ ಕ್ಷಣಗಳಲ್ಲಿ. ಈಗ ಆಲ್ರೆಡಿ ಆಸ್ಪತ್ರೆ ಹತ್ರ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಅನೇಕ ಗಣ್ಯರು ಕೂಡ ಆಸ್ಪತ್ರೆಗೆ ತೆರಳಿ ಅವರನ್ನು ಕೊನೆ ಬಾರಿ ಕಣ್ತುಂಬಿಕೊಳ್ಳುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಹೋಗ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಸಂಸದರು ಅದನ್ನು ಹೊರತುಪಡಿಸಿ ಈಗ ಆಲ್ರೆಡಿ ಅವರ ಹಿರಿಯ ಪುತ್ರ, ಅವರ ಪತ್ನಿ ಎಲ್ಲರೂ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಹೋಗಿದ್ದಾರೆ. ಹೀಗೆ